ಅದು ಒಂದ್ಸಲಿ ಪಾಸ್ ಆಗಿತ್ತು, ಆಮೇಲೆ ಫೇಲ್ ಆಗಿತ್ತು, ಮತ್ತೆ ಪಾಸ್ ಆಗಿ ಅಧಿಕಾರಕ್ಕೆ ಬಂದಿದೆ. ಯಾಕಂದರೆ ಸೆಂಟ್ರಲ್ ಬೇರೆದೊಂದು BJP ಸರ್ಕಾರ ಕೂಡ ಬಂದಿತ್ತು. ಅವ್ರದ್ದು ಪರ್ಫಾರ್ಮೆನ್ಸ್ ಅವರೇಜ್ ಆಗಿದೆ. ಅವ್ರಿಗಿನ್ನ ನಿಷ್ಠಾವಂತರು, ಪಕ್ಷದಲ್ಲಿ ತುಂಬ ಸೀನಿಯಾರಿಟಿ ಇರೋರು, ನಮ್ಮ ಈ ಭಾಗದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು CM ಆದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಸ್ವಾಮಿ ಅವ್ರು ಆಗಲಿ ಸಂತೋಷ, ಆದರೆ CM ಆಗಿ ಏನು ಪ್ರಯೋಜನ? ನೀನು ಕೆಲಸ ಮಾಡಲಿಲ್ಲ ಅಂದರೆ CM ಆಗಿ ಏನು ಪ್ರಯೋಜನ? ಏನು ಪ್ರಯೋಜನ? ನಾನು ಏನಾದರೂ ಒಂದು ಹುದ್ದೆಗೆ ಬರಬೇಕಾದ್ರೆ ನಾನು ಅದನ್ನು ಅರ್ಥಕೊಂಡಿರಬೇಕು, ಏನೇನು ಮಾಡಬೇಕು ಅವೆಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಆದಮೇಲೆ ನಾನು ಆ ಪೋಸ್ಟ್ಗೆ ಲಾಯಕ್ಕಿರಬೇಕು. ಹೌದು, ಯಾಕಂದರೆ ಇವರು ಕೂಡ ಒಬ್ಬ ಸೀನಿಯರ್ ಲೀಡ್ರೆ, ಸತತವಾಗಿ ಗೆಲುವನ್ನ ಕಾಣ್ತಾ ಬಂದಿರೋರು. ಮತ್ತು ಎಲ್ಲರಿಗೂ ಲೆಕ್ಕ ಹಾಕಿದ್ರೆ ಕರಪ್ಷನಲ್ಲಿ ತುಂಬ ಕಡಿಮೆ ಇರೋಂಥ ವ್ಯಕ್ತಿ. ನೀವು ಬೇರೆಯವ್ರ ಹಿನ್ನೆಲೆ ತಗೊಂಡಾಗ ಅವ್ರ ಆಸ್ತಿ ಹಿಂದೆ ಎಷ್ಟಿತ್ತು, ಇವತ್ತು ಅವ್ರ ಆಸ್ತಿಗಳು ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಅಂತ ನೋಡಿದಾಗ ಕೃಷ್ಣ ಬೈರೇಗೌಡರ ಆಸ್ತಿ ಇನ್ನೂ ಕಡಿಮೆ ಆಗಿದೆ, ಮುಂಚೆಗಿಂತನೂ ಕಳ್ಕೊಂಡಿದ್ದಾರೆ. ಆದರೆ ಈ ಥರ ವ್ಯಕ್ತಿ ಬಂದಾಗ ಇನ್ನಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಇವ್ರದ್ದು ರಾಹುಲ್ ಗಾಂಧಿ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ. ಒಂದು ರಾಜ್ಯಕ್ಕೆ ಫಂಡ್ಸ್ ತರದಿರ್ಬೋದು, ದೇಶ ಮಟ್ಟದಲ್ಲಿ ವಿಷಯಗಳೆತ್ತದಿರ್ಬೋದು. ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ಸಾಕಷ್ಟು ಇವ್ರು ಬಂದ ಸುಧಾರಣೆ ತರ್ತಾ ಇದ್ದಾರೆ. ರೈತರುಗಳಿಗೆ, ಕಾರ್ಮಿಕರಿಗೆ ಒಳ್ಳೆ ಹೆಲ್ಪ್ ಆಗಂತ ನಾಲೆಡ್ಜಬಲ್ ಪರ್ಸನ್, ರಿಯಲಿ ಎಜುಕೇಟೆಡ್ ಪರ್ಸನ್ ಹೇಳಬೇಕು ಅಂದರೆ. ಆದ್ದರಿಂದ ಕೃಷ್ಣ ಬೈರೇಗೌಡರು ಆದರೆ ನಮ್ಗೆ ತುಂಬ ಒಳ್ಳೆಯದು. ಸ್ವಾಮಿ ಎಜುಕೇಟೆಡ್ ಸುಮಾರು ಜನ ಇದ್ದಾರೆ. ಏನು ಕಿತ್ಗುಡ್ಡಾಕವ್ರೆ ಎಜುಕೇಟೆಡ್ ಆಗಿ? ಏನು ಕಿತ್ಗುಡ್ಡಾಕವ್ರೆ? ಈಗ ನೋಡಿ ಸಾಯಿ ಲೇಔಟು ಅಲ್ಲಿಲ್ವಾ ಎಜುಕೇಟೆಡ್ ಆಗಿ? ಎಷ್ಟು ವರ್ಷದಿಂದ ಪಾಪ ಅಲ್ಲಿ ಸಾಯ್ತಾ ಇದ್ದಾರೆ. 3 ದಿನದಿಂದ ಇನ್ನೂ ಊಟ ಕೊಡ್ತಾ ಇದ್ದಾರಲ್ರಿ. ಈ ಕನಿಕರನೇ ಇಲ್ವಾ ನಿಮಗೆ? ಅಲ್ಲಿ ಕೆರೆಗಳಿತ್ತು. ನಾನೊಬ್ಬ ಸೀನಿಯರು, ಎಲ್ಲ ಕೆರೆಗಳನ್ನು ನೀವು ಕೊಟ್ಬಿಟ್ಟು ಅಪಾರ್ಟ್ಮೆಂಟ್ಸ್ಗಳಿಗೆ ಇವತ್ತು ಜನ ಸಾಯ್ತಾ ಇದ್ದಾರಲ್ಲ. ಪಾಪ ನಾನು ಹೋದೆ, ಇಲ್ಲೇನೂ ಇಲ್ಲ ಅಂತ. ಕೆರೆ ಅನ್ನೋದು ಗೊತ್ತಿಲ್ಲದೆ ಕೆರೆಗಳಿಗೆ ಅಪಾರ್ಟ್ಮೆಂಟ್ಸ್ ಕೊಟ್ಬಿಟ್ಟು ಹಾಳು ಮಾಡಿಕ್ಕಿ ಇವತ್ತು ನೀರು ಹೋಗೋದ್ರೆ ಎಲ್ಲಿ ಹೋಗ್ತದೆ? ಈ ಸತಿ ಗೆಲ್ಲಿಸಿದ್ದಾರೆ. ಅವರು ಸಂಸತ್ ಎಲೆಕ್ಷನ್ ನಿಂತಿದ್ದಾರೆ, MLA ಎಲೆಕ್ಷನ್ ನಿಂತಿದ್ದಾರೆ. ಮತ್ತು ಇದು ಬೆಂಗಳೂರಂಥ ಕ್ಷೇತ್ರದಲ್ಲಿ ಮೋದಿ ಅವಧ್ ಮಧ್ಯನೂ ಗೆದ್ದು ಬರೋದು ಭಾಳ ಕಷ್ಟ ಇರುತ್ತೆ. ಯಾಕಂದರೆ ರೂರಲ್ ಮತದಾರರೇ ಬೇರೆ. DK ಶಿವಕುಮಾರ್ ಇರೋದು ಅಥವಾ ಸಿದ್ದರಾಮಯ್ಯ ಅವ್ರು ನಿಲ್ಲೋದು ರೂರಲ್ ಕ್ಷೇತ್ರ, ಅಲ್ಲಿ ಜಾತಿ ವರ್ಕೌಟ್ ಆಗುತ್ತೆ. ಈ ಸಿಟಿ ಅಂತ ಕ್ಷೇತ್ರದಲ್ಲಿ ಜಾತಿ ವರ್ಕೌಟ್ ಆಗಲ್ಲ. ಇಲ್ಲಿ ದೇಶಾಭಿಮಾನ ವರ್ಕೌಟ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ವರ್ಕೌಟ್ ಆಗುತ್ತೆ. ಆಮೇಲೆ ಜನರಿಗೆ ಯಾವ ಥರ ನೀವು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಜನರ ಹತ್ರ ರೆಸ್ಪಾನ್ಸ್ ಯಾವ ಥರ ಇದೆ, ಅದು ಡಿಪೆಂಡ್ ಆಗುತ್ತೆ. ಸಿಟಿ ವೋಟರ್ಸ್ ಮೈಂಡ್ಸೆಟ್ ಬೇರೆ. ಅಲ್ಲಿ 2000 ಓಟ್ ಹಾಕ್ಬಿಟ್ಟು ದುಡ್ಡು ಕೊಟ್ಟು ಓಟ್ ಹಾಕ್ತಾರೆ ರೂರಲಲ್ಲಿ. ದುಡ್ಡು ಕೊಟ್ಟು ಓಟ್ ಹಾಕ್ತಾ ಇರೋ ಕ್ಷೇತ್ರ ಅಂದರೆ ಬೆಂಗಳೂರಲ್ಲಿ. ಯಾಕಂದರೆ ಅಲ್ಲಿ BJP ಗೆಲ್ಲೋಕ್ಕೂ ಅದೇ ಸಾಧ್ಯತೆ ಇರೋದು. ಆದ್ದರಿಂದ ಅಂಥ ಟಫ್ ಫೈಟ್ ಮಧ್ಯಾಹ್ನ ಗೆದ್ಕೊಬತ್ತಾ ಇರೋದು ಭಾಳ ಅದು ಗ್ರೇಟ್ ಅಚೀವ್ಮೆಂಟ್. ಸ್ವಾಮಿ ಕೃಷ್ಣ ಬೈರೇಗೌಡರು CM ಆಯೋಕ್ಕೆ ಅನ್ಲಾಯಕ್ ಮಾತೆತ್ತಿದ್ರೆ ಇವ್ರನ್ನ ಹೀಯಾಡ್ಸೋದಲ್ಲ. ನಾನು ಆ ಪೋಸ್ಟ್ ಬರೋದಕ್ಕೆ ನಾನು ಬಿಟ್ಟಿದ್ದೀನಾ? ಇಲ್ಲ, ಬಿಟ್ಟಿಲ್ಲ. ಮೊದಲು ಈ ಸಮಸ್ಯೆಗಳ ಬಗೆಹರಿಸ್ರಿ ಸ್ವಾಮಿ. ಎಲ್ಲರೂ ಆಗಿದ್ದಾರೆ. 10 ಬಾರಿ ಶಾಸಕರಾಗಿರೋರು ಏನು ಕಿತ್ಗುಡ್ಡಾಕವ್ರೆ? ಹೇಳಿ ಸ್ವಾಮಿ ನೀವು. ನಾನು ಇಂಥ ಕೆಲಸ ಮಾಡಿಸಿದ್ದೀನಿ, ಜನಗಳಿಗೆ ಈ ಥರ ಒಳ್ಳೇದು ಮಾಡಿದ್ದೀನಿ. ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ ಅವರು? ಬೈರೇಗೌಡರು ಅಲ್ಲಾಡ್ಸೋನು ಇದ್ರಾಗ. ಆ ಮನುಷ್ಯನ ಏನು ಕಮ್ಮಿ ಇಲ್ಲ. ನಮ್ಗೆ ಇಲ್ಲಿ ಬಂದುಬಿಟ್ಟು ಅಲ್ಲೇನೋ ಹೇಳ್ತಾಯಿದ್ರು, ಇದ್ದರಿದ್ದವ್ರು ಬಂದು ಹಾಳಾಗೋದ್ರು. ಇವತ್ತು ಯಾರು ಶಾಪ ಇಕ್ಸ್ಕೊಂಡೋದ್ರು? ಇದ್ದರಿದ್ರುಗಳವ್ರು ಬಂದು ನಾವು ಎಲ್ಲ ತಲೆ ಮೇಲೆ ಹಾಕಿದ್ರು ಅಂತ ಕೇಳ್ತಾ ಇದ್ದಾರೆ ಜನ. ಕೃಷ್ಣ ಬೈರೇಗೌಡರದ್ದು ಮೈನಸ್ ಪಾಯಿಂಟೇ ಇಲ್ಲ. ಉದಾಹರಣೆ ಹೇಳಬೇಕು ಅಂದರೆ, ಈಗ ಬೇರೆ ಬೇರೆ ಪಕ್ಷದವರೆಲ್ಲ ನಮ್ಮ ವಂಶಕ್ಕಾಗಲಿ ಅಂತ ಆಸ್ತಿ ಮಾಡಿಕ್ತಾ ಇರ್ತಾರೆ. ಇವ್ರಿಗೆ ಆ ಥರ ಮಾಡೋ ಅಗತ್ಯನೇ ಇಲ್ಲ. ಆಮೇಲೆ ಶುದ್ಧ ರಾಜಕಾರಣಿ. ನೀವು ಅವ್ರು ನೋಡಿ, ಯಾವ್ದಾದ್ರು ಸ್ಕ್ಯಾಂಡ್ಲ್ ಇದೆ. ಎಷ್ಟು ವರ್ಷವರೆಗೂ DKದು 100 ಸ್ಕ್ಯಾಂಡ್ಲ್ ಇದೆ, ED ಅವ್ರು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ವಾಚ್ ಸ್ಕ್ಯಾಂಡ್ಲ್ ಇದೆ, ಈಗ ಸೈಟ್ ಸ್ಕ್ಯಾಂಡ್ಲ್ ಇದೆ, ಮೂಡ ಸ್ಕ್ಯಾಂಡ್ಲ್ ಇದೆ. ಕೃಷ್ಣ ಬೈರೇಗೌಡರದ್ದು ಯಾವ ಸ್ಕ್ಯಾಂಡ್ಲ್ ಇದೆ? ಸ್ಕ್ಯಾಂಡಲ್ ಮುಕ್ತ, ಜನಪರವಾದಂಥ ವ್ಯಕ್ತಿ, ನೋ ಕರಪ್ಷನ್, ನೋ ಕಲೆಕ್ಷನ್, ಜನಹಿತಕ್ಕಾಗಿ ಕೆಲಸ ಮಾಡೋಂಥ ವ್ಯಕ್ತಿ ಕೃಷ್ಣ ಬೈರೇಗೌಡರು. ನಾವಲ್ಲಪ್ಪ, ಜನ ಇವತ್ತು ನಾನು ಕೇಳ್ತಾ ಇದ್ದಾರೆ. ಸುಮಾರು ಜನ ಇಲ್ಲಿ ನಾವೊಬ್ಬ ಅಲ್ಲಿ ಹಿರಿಯರಾಗಿರೋದಕ್ಕೆ ಏನಣ್ಣ ಹಿಂಗೆ ಅಮ್ಮ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು 3 ವರ್ಷ ಸುಮ್ಮನೆ ಇರ್ರಿ ನೋಡೋಣ, ಆಮೇಲೆ ಏನಾದರೂ ಬದಲಾವಣೆ ಆಗ್ಬೋದೇನೋ. ಇವಾಗ ಏನು ಮಾಡೋಕ್ಕಾಗಲ್ಲ. ಏನು ಬಂದ ತಕ್ಷಣ ಈಗ 136 ಸೀಟ್ ಕೊಟ್ಟಿದ್ದಾನ, ಏನು ಅಹಂಕಾರಗಳದಲ್ಲಿ ಮಾತಾಡ್ತಾರೆ. ನೀವೇ ನೋಡಿದ್ರಲ್ಲ, ಈ ಮನುಷ್ಯನೂ ಅಷ್ಟೇ ಕೆಲಸಗಳು ಸ್ಪಂದಿಸ್ತಾ ಇಲ್ಲ. ನಾನು ಇರೋದು ಹೇಳ್ತೀನಿ. ಇವರು DK ಇವರೆಲ್ಲ ದುರಾಂಕಾರದಲ್ಲಿ ಬೆಳೀತಾವ್ರೆ. ಮುಂದೆ ಅವ್ರಿಗೆ ಏನು ಫಲ ಕೊಡ್ತಾರೋ ಅಂದ್ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ. ನಮ್ಮದೇನು